ನಿಮ್ಮ ತೋಳುಗಳು ಕಿವಿಗೆ ತಾಗಿವೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಶರೀರವನ್ನು ಮೇಲ್ಭಾಗಕ್ಕೆ ಈಜಿದಿರಾ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡೂ ಪಾದಗಳು ಒಂದಕ್ಕೊಂದು ಹೆಬ್ಬೆರಳು ಹಿಮ್ಮಡಿ ತಾಗಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ರೈಟ್. ಉಸಿರನ್ನು ಬಿಡ್ತಾ ಅರ್ಧ ಭಾಗ ಮಾತ್ರ ಸೊಂಟಕ್ಕೆ ನೇರವಾಗಿ ಮುಂಭಾಗಕ್ಕೆ ಬಾಗಿ, ಮುಂಭಾಗಕ್ಕೆ ಅಷ್ಟೇ ಅಲ್ಲೇ ಹೋಲ್ಡ್ ಮಾಡಬೇಕು. ಸಂಪೂರ್ಣ ಶ್ವಾಸವನ್ನು ಬಿಡ್ತಾ ಎರಡೂ ಹಸ್ತಗಳನ್ನು ಎರಡೂ ಕಾಲಿನ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಹಸ್ತವನ್ನು ಊರುವ ರೀತಿಯಲ್ಲಿ ತಗೊಂಡೋಗಿ, ಯಾರಿಗೆಲ್ಲ ನೆಲ ರೀಚ್ ಆಗಲ್ಲ ಮಂಡಿಯನ್ನು ಬೆಂಡ್ ಮಾಡಿ ಹಸ್ತವನ್ನು ಪ್ರೆಸ್ ಮಾಡಿ. ಆತ್ಮವಿಶ್ವಾಸ ಇರಲಿ, ಸ್ಟ್ರೋಕ್ ಮಾಡಬಾರ್ದು. ವೆರಿ ಗುಡ್. ಹಸ್ತವನ್ನು ಊರಿದ ನಂತರ ಮತ್ತೆ ಕಣ್ಣನ್ನು ಮುಚ್ಚಿದ ಸ್ಥಿತಿಯಲ್ಲಿ ಯಾವುದೇ ದೃಷ್ಟಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಆಂತರ್ಯದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ದೆರ್ ಇಸ್ ನೋ ನೇರ ದೃಷ್ಟಿ, ದೆರ್ ಇಸ್ ನೋ ನಾಸಾಗ್ರ ದೃಷ್ಟಿ, ದೆರ್ ಇಸ್ ನೋ ಬೇರೆ ಯಾವ ದೃಷ್ಟಿಯೂ ಇಲ್ಲದೆ ನಾಭಿ ದೃಷ್ಟಿಯೂ ಇಲ್ಲ. ರೈಟ್. ಈಗ ಬಲಗಾಲನ್ನು ಹಿಂದೆ ತಗೊಳ್ಳಿ, ಮಂಡಿಯನ್ನು ಕೆಳಗಿಡಿ, ಕಾಲಿನ ಬೆರಳನ್ನು ಹಾಸಿ, ತಲೆಯನ್ನು ಮೇಲೆತ್ತಿ, ಎದೆಯನ್ನು ಅಗಲ ಮಾಡಿ, ಎರಡೂ ಹಸ್ತಗಳನ್ನು ಪ್ರೆಸ್ ಮಾಡಿ ನೆಲದ ಮೇಲೆ ಕೆಳ ಶರೀರವನ್ನು ಮುಂದಕ್ಕೆ ತಳ್ಳಿ, ಮುಂದೆ ಈಗ ಕಣ್ಣನ್ನು ತೆರೀರಿ. ನೇರ ದೃಷ್ಟಿ ಇರಲಿ, ಕಣ್ಣನ್ನು ಮಿಟುಕಿಸಬಾರ್ದು, ದೃಷ್ಟಿಯನ್ನು ಬದಲಾಯಿಸಬಾರ್ದು. ಎಡಗಾಲು ಸಂಪೂರ್ಣವಾಗಿ ಹಿಂದೆ ಹೋಗಿ, ಎಡಗಾಲೆ ಅಲ್ವಾ, ಎಡಗಾಲನ್ನು ಬಲಗಾಲಿಗೆ ಸೇರಿಸಿ. ಈಗ ಶರೀರ ಮೇಲೇಳಬಾರ್ದು, ಮುಂದೆ ನೋಡಿ, ಸ್ಲ್ಯಾಂಟಿಂಗ್ ಪೊಸಿಷನ್ ಇರಲಿ, ನೇರ ದೃಷ್ಟಿಯನ್ನು ಮುಂದುವರಿಸಿ. ಈಗ ಉಸಿರು ತಗೊಳ್ಳಿ, ಮಂಡಿಯನ್ನು ಕೆಳಗಿಡಿ, ಉಸಿರನ್ನು ಬಿಡ್ತಾ ಶರೀರವನ್ನು ಸ್ವಲ್ಪ ಹಿಂದೆ ಕೆಳಕೊಂಡು ಎರಡೂ ಕೈಗಳ ಮಧ್ಯ ಎದೆಯನ್ನು ಇಡಿ. ಎರಡೂ ಕೈಗಳ ಮಧ್ಯ ಎದೆಯನ್ನು ನೆಲದ ಮೇಲೆ ಇಡಿ, ಗಲ್ಲವನ್ನು ನೆಲಕ್ಕೆ ತಾಗಿಸಿ, ಆಮೇಲೆ ಹಣೆಯನ್ನು ನೆಲಕ್ಕೆ ತಾಗಿಸಿ. ಹೊಟ್ಟೆಯನ್ನು ತಾಗಿಸ್ಬೇಡಿ, ಎಲ್ಲರೂ ಮಲಗಿಬಿಟ್ಟಿದ್ದೀರಿ. ಕರೆಕ್ಟಾಗಿ ಮಾಡಿ. ಅಷ್ಟಾಂಗ ನಮಸ್ಕಾರ. ಉಸಿರನ್ನು ತಗೊಳ್ತಾ ಇಡೀ ಶರೀರವನ್ನು ಮೇಲ್ಭಾಗಕ್ಕೆ ಸಂಪೂರ್ಣವಾಗಿ ಈಜಿ, ಎರಡೂ ಕಾಲುಗಳನ್ನು ಜೋಡಿಸಿ, ನಿಮ್ಮ ಎಲ್ಬೋಗಳನ್ನು ಬೆಂಡ್ ಮಾಡಿ, ಎರಡೂ ಮೊಳಕೈಯಿಂದ ಶರೀರವನ್ನು ಬಳಸ್ಕೊಳ್ಳಿ. ಬೆಂಡ್ ಮಾಡಿ, ಎಲ್ಬೋ ಬೆಂಡ್ ಮಾಡಿ, ನೇರ ಮಾಡಿರಬಾರ್ದು, ಬೆಂಡ್ ಮಾಡಿ. ಇನ್ನೂ ಎಲ್ಬೋ ಬೆಂಡ್ ಮಾಡಿ, ಮೊಣಕೈಗಳನ್ನು ಬೆಂಡ್ ಮಾಡಿ, ಬಗ್ಸಿ. ಇನ್ನೂ 12th. ಕೈ ಅಗಲ ಇಟ್ಕೊಂಡಿರೋರು ಆ ಕಡೆ, ಸೆಂಟ್ರಲ್ ಲೈನಿಂದ ಆ ಕಡೆ, ಡೋರ್ ಕಡೆಯಿಂದ 3ನೇ ಲೈನು. ರೈಟ್. ಈಗ ಉಸಿರನ್ನು ಬಿಡ್ತಾ ಅಧೋಮುಖ ಮೌಂಟೇನ್ ಪೋಶ್ಚರ್, ರೋಲ್ ಬ್ಯಾಕ್, ಸಂಪೂರ್ಣವಾಗಿ ಹಿಂದಕ್ಕೆ, ಸಂಪೂರ್ಣವಾಗಿ ರೋಲ್ ಬ್ಯಾಕ್. ಈಗ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ, ಹೇಳ್ತಾ ಹೋಗ್ತೀನಿ, ಪ್ರತಿಯೊಬ್ಬರೂ ಕರೆಕ್ಷನ್ ಮಾಡ್ಕೊಳ್ಳಿ. ಎರಡೂ ಕಾಲುಗಳನ್ನು ಜೋಡಿಸಿ, ಮಂಡಿಯನ್ನು ಟೈಟ್ ಮಾಡಿ, ಎರಡೂ ತೋಳುಗಳು ಕಿವಿಗೆ ತಾಗಿವೆಯ ಗಮನಿಸ್ಕೊಳ್ಳಿ. ಕೈಗಳು ಭುಜದ ಒಳಗಡೆನೇ ಇರಲಿ, ಗಲ್ಲ ಎದೆಗೆ ತಾಗಿರಲಿ, ಹಿಮ್ಮಡಿ ನೆದಕ್ಕೆ ತಾಗಿಸುವ ಪ್ರಯತ್ನವನ್ನು ಮಾಡಿ. ಹೊಟ್ಟೆಯನ್ನು ಒಳಗಡೆ ಹೇಳ್ಕೊಳ್ಳಿ, ಹೊಟ್ಟೆಯನ್ನು ಒಳಗಡೆಗೆ ಎಳೆದು ಹಿಡಿದುಕೊಂಡ ರೀತಿಯಲ್ಲೇ ಒಂದು ಶ್ವಾಸವನ್ನು ಮಾಡ್ಬೋದು. ನಾರ್ಮಲ್ ಶ್ವಾಸ. ಬ್ರೀತ್ ಇನ್, ಅಲ್ಲೇ ಇರಿ. 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8. 12th ಬೆಟ್ಟಲ್ಲೇನು ಒಬ್ಬರು ಡ್ರಾಪ್ ಆದರು, ಇಬ್ಬರು ಡ್ರಾಪ್ ಆದರು. ಯಾಕೆ? 4, 5. ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಕೌಂಟ್. ಆಮೇಲೆ ರೈಟ್ ಲೆಗ್ ಮುಂದಕ್ಕೆ ತೊಗೊಂಡು ಬನ್ನಿ. ನಿಮಗೆಲ್ಲ ಶಕ್ತಿ ಬರ್ತಾ ಇದೆ. ಕಮಾನ್. ಎಸ್. ತಲೆ ಮೇಲೆತ್ತಿ, ಮತ್ತೆ ಲೋವರ್ ಶರೀರ ಮುಂದಕ್ಕೆ ಎಳಿರಿ. ರೈಟ್. ಹಸ್ತವನ್ನು ಮೇಲೆತ್ತದೆ, ಕೈಗಳನ್ನು ಮೇಲೆತ್ತದೆ, ಹಿಂದಿನ ಕಾಲನ್ನು ತಂದು ಬಲಗಾಲಿಗೆ ಸೇರಿಸಿ ಎಲ್ಲರೂ. ವೆರಿ ಗುಡ್. ಈಗ ಹಣೆಯನ್ನು ಮಂಡಿಗೆ ತಾಗಿಸ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಸಂಪೂರ್ಣವಾಗಿ ಶ್ವಾಸವನ್ನು ಹೊರಹಾಕಿ, ಹಿಪ್ಪನ್ನು ಮೇಲೆತ್ಕೊಳ್ಳಿ. ಫೀಲ್ ದ ಸ್ಟ್ರೆಚಿಂಗ್. ಅಲ್ಲೇ ಎರಡೂ ಹಸ್ತವನ್ನು ಜೋಡಿಸಿ ಅರ್ಧ ಭಾಗದಷ್ಟು ಮುಂದಕ್ಕೆ ತಗೊಳ್ಳಿ ಶರೀರವನ್ನು. ಎಸ್. ಆಫ್ ಅಪ್. ಅರ್ಧ ಭಾಗ ಮೇಲಕ್ಕೆ ಬನ್ನಿ. ಅರ್ಧ ಇನ್ನೇಲ್ ಮಾಡಿ ಮೇಲಕ್ಕೆ ಹಸ್ತ ಜೋಡಿಸ್ಕೊಂಡು ಅರ್ಧಕ್ಕೆ ಬಂದ್ರಿ. ಪೂರ್ಣ ಮೇಲೋಗಿ ಸಂಪೂರ್ಣವಾಗಿ ಉಸಿರು ತಗೊಳ್ಳಿ. ದೇಹ ಮೇಲ್ಭಾಗಕ್ಕೆ ಈಜಿ, ಉಸಿರನ್ನು ಬಿಡ್ತಾ ಹಿಂದೆ ಬಾಗಿ, ಉಸಿರನ್ನು ಬಿಡ್ತಾ ಉಸಿರನ್ನು ತಗೊಳ್ತಾ ಶರೀರವನ್ನು ನೇರ ಮಾಡಿ, ಉಸಿರನ್ನು ಬಿಡ್ತಾ ನಮಸ್ಕಾರ ಸ್ಥಿತಿಗೆ ವಾಪಸ್ ಬನ್ನಿ. ಕಣ್ಣನ್ನು ಬಿಟ್ಟಿರಬೇಡಿ, ಕಣ್ಣನ್ನು ಮುಚ್ಚಿ, ಕೈಯನ್ನು ಕೆಳಗಿಳಿಸಿ, ಕಾಲನ್ನು ಸ್ವಲ್ಪ ಅಗಲ ಮಾಡಿ, ಎರಡೂ ಪಾದಗಳ ಮೇಲೆ ಸಮಾನವಾದಂತಹ ಭಾರವನ್ನು ಹಾಕಿ ಕಣ್ಣನ್ನು ಮುಚ್ಚಿಬಿಡಿ. ಕಣ್ಣಿಗೂ ವಿಶ್ರಾಂತಿ, ದೇಹಕ್ಕೂ ವಿಶ್ರಾಂತಿ.
ನಿಮ್ಮ ಎನರ್ಜಿಯನ್ನು ಗಮನಿಸ್ಕೊಳ್ಳಿ. ದೀರ್ಘವಾದಂತಹ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಬ್ರೀತ್ ಇನ್.